ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮೀತಾ ಕ್ರಿಸ್ಟಲ್ ಆಸ್ಟ್ರೋಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಇವತ್ತು ಕಾರ್ಯಕ್ರಮದಲ್ಲಿ ಲೇಡಿ ಸೂಪರ್ ಸ್ಟಾರ್ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಜೊತೆಗೆ ಇವರು ಹೇಳಿದಂಥ ಇತ್ತೀಚಿನ ಪ್ರಿಡಿಕ್ಷನ್ಗಳಿದೆಯಲ್ಲ, ಮಳೆ ಬಗ್ಗೆ ಇರ್ಬೋದು, ಮೈಸೂರಿನ ಬಗ್ಗೆ ಇರ್ಬೋದು, ಮತ್ತು ಇತ್ತೀಚೆಗೆ ಒಂದು ಕುಸಿದಂಥ ಬ್ರಿಡ್ಜ್, ಮುಪ್ಪಾಡಿಯ ಬ್ರಿಡ್ಜ್ ಬಗ್ಗೆ ಇರ್ಬೋದು, ಹೀಗೆ ಎಂ ಅಕ್ಷರದಿಂದ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರು. ಆ ಎಲ್ಲ ಪ್ರಿಡಿಕ್ಷನ್ಗಳು ಕೂಡ ಇವತ್ತಿಗೆ ನಿಜವಾಗಿವೆ. ಅಂತಹ ಲೇಡಿ ಸೂಪರ್ ಸ್ಟಾರ್ನ ಇವತ್ತು ವೆಲ್ಕಮ್ ಮಾಡ್ತಾ ಇನ್ನಷ್ಟು ವಿಚಾರಗಳನ್ನು, ಮತ್ತಷ್ಟು ಸಂಗತಿಗಳನ್ನು, ಮತ್ತಷ್ಟು ಪ್ರಿಡಿಕ್ಷನ್ಸ್ನ ನಾವು ಕೇಳ್ತಾ ಹೋಗೋಣ. ನಮ್ಮ ಕಾರ್ಯಕ್ರಮದಲ್ಲಿ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಲೇಡಿ ಸೂಪರ್ ಸ್ಟಾರ್ ಮೀತಾ ಅವರಿದ್ದಾರೆ. ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ನೀವು ಹೇಳಿದಂತಹ ಪ್ರಿಡಿಕ್ಷನ್ ಬಗ್ಗೆ ನಾವು ಮೊದಲೇ ವೀಕ್ಷಕರಿಗೆ ಇವತ್ತು ಹೇಳಿಬಿಟ್ವಿ. ಎಂ ಅಕ್ಷರದಿಂದ ಇರ್ಬೋದು, ಮತ್ತು ಕೆಲವು ರಾಶಿಗಳ ಬಗ್ಗೆ, ಸಿಂಹ ಮತ್ತು ಕುಂಭ ರಾಶಿಗೆ ಅಂತ ತಾವು ಹೇಳಿದ್ರಿ, ಅದು ಕೂಡ ನಿಜವಾಗಿದೆ. ಇನ್ನು ಮೈಸೂರಿನಲ್ಲಿ ಚಾಮುಂಡಿಯ ದರ್ಶನಕ್ಕಾಗಿ ನೂಕುನುಗ್ಲು ಉಂಟಾಗ್ತಾ ಇದೆ, ಮತ್ತು ಮುಪ್ಪಾಡಿ ಬ್ರಿಡ್ಜ್ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ರಿ. ಇನ್ನು ಸ್ಪೆಷಲಿ ಒಂದು ಹೇಳೋದಾದ್ರೆ ಮೊಸಳೆ ವಿಚಾರವಾಗಿ ಕೂಡ, ಅದು ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಪಾಪ ಬಾಲಕನನ್ನ ತಿಂದು ಹಾಕಿದೆ ಮೊಸಳೆ. ಇಂಥ ವಿಚಾರಗಳನ್ನ ಮುಂಚಿತವಾಗಿ ನೀವು ಹೇಳಿದಂಥ ಎಲ್ಲ ಪ್ರಿಡಿಕ್ಷನ್ಗಳು ಕೂಡ ನಿಜವಾಗಿದೆ ಅಂತ ಮತ್ತೊಮ್ಮೆ ನಮ್ಮ ವೀಕ್ಷಕರ ಮುಂದೆ ಹೇಳ್ತಾ ಅದನ್ನ ಮುಂದುವರಿಸೋದಾದ್ರೆ ಮೇಡಮ್. ನೋಡಿ, ಎಂ ಅನ್ನೋ ಅಕ್ಷರ ಬಗ್ಗೆ, ಎಂ ಅಂತಂದರೆ ಸಿಂಹರಾಶಿಗೆ ಬರುತ್ತೆ. ಸಾಕಷ್ಟು ಘಟನೆಗಳು ಎಂ ಅನ್ನೋ ಅಕ್ಷರದಲ್ಲಿ ನಡೀತಾ ಇದೆ. ಎಂ ಅನ್ನೋ ಅಕ್ಷರ ತುಂಬಾ ಕೇರ್ಫುಲ್ ಆಗಿರಿ. ಎಂ ಅನ್ನೋ ಅಕ್ಷರದಲ್ಲಿ ಹೆಸರಿಟ್ಕೊಂಡಿರ್ತಕ್ಕಂಥವ್ರು, ಕಂಪ್ನಿ ನಡೆಸ್ತಕ್ಕಂಥವ್ರು, ಮತ್ತು ಯಾವುದಾದ್ರು ಸಂಸ್ಥೆ ನಡೆಸ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ಹೇಳಿದೆ ಎಂ ಅನ್ನೋ ಅಕ್ಷರಕ್ಕೆ ಕಂಟಕ ಜಾಸ್ತಿ ಇದೆ, ಪರಿಹಾರ ಮಾಡ್ಕೊಳ್ಳಿ ಅಂತ. ಅದೇ ರೀತಿ ನೋಡಿ, ಪ್ರತಿಯೊಂದು ನಾನು ಏನು ಹೇಳಿದ್ದೆ ಹಾಗೇ ನಡ್ಕೊಂಡು ಬರ್ತಾಯಿದೆ ಎಂ ಅನ್ನೋ ಅಕ್ಷರಕ್ಕೆ. ಎಂ ಅನ್ನೋ ಅಕ್ಷರದಲ್ಲಿ ನಾನು ಮಂಜುನಾಥ ಅಂತ ಹೇಳಿದ್ದೆ. ಮಂಜುನಾಥ ಅಂತ ಯಾರ್ಯಾರೆಲ್ಲ ಹೆಸರಿಟ್ಕೊಂಡಿರ್ತೀರಾ, ಮಂಜುನಾಥನಿಗೆ ಕೆಲವೊಂದು ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ನೋಡಿದ್ದೀರಾ. ಈ ಎಂ ಅನ್ನೋ ಅಕ್ಷರದಲ್ಲಿ ಬಹಳಷ್ಟು ತೊಂದರೆಗಳು ಬಂದಿದೆ. ಎಂ ಅಂತಂದರೆ ಮುಂಬೈ ಬರುತ್ತೆ, ಮಹಾರಾಷ್ಟ್ರ ಬರುತ್ತೆ. ಅದರಲ್ಲೂ ಮಳೆ ಅನ್ನೋ ಒಂದು ವಿಚಾರದಲ್ಲಿ ಕೆಲವೊಂದು ರಾಷ್ಟ್ರಗಳು, ಕೆಲವೊಂದು ರಾಜ್ಯಗಳು ಮುಳುಗಡೆನೇ ಆಗ್ತಾ ಹೋಗಿದೆ. ಅದು ಕೂಡ ಎಂ ಅನ್ನೋ ಅಕ್ಷರದಲ್ಲಿ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಎಂ ಅನ್ನೋ ಅಕ್ಷರ ತುಂಬ ಟೈಮ್ ಬ್ಯಾಡ್ ಆಗಿದೆ ಅಂತ ಹೇಳಿದ್ದೆ. ಎಂ ಅನ್ನೋ ಅಕ್ಷರ ನೋಡಿ, ಮೊನ್ನೆ ಮಂಗಳೂರಲ್ಲಿ ಒಂದು ಹುಡುಗಿಯ ಒಂದು ಕೊಲೆ ಆಗಿದೆ. ಅದು ಬರ್ಬರ ಕೊಲೆ, ಪಬ್ಲಿಕ್ಕಲ್ಲಿ ಕೊಲೆ ಆಗಿದೆ. ಅದು ಏನಪ್ಪ ಅಂತಂದರೆ ಮಂಗಳೂರು, ಅದು ಕೂಡ ಎಂ ಅನ್ನೋ ಅಕ್ಷರ ಬರುತ್ತೆ. ಜೊತೆಗೆ ಹೆಣ್ಮಕ್ಳು ತುಂಬ ಕೇರ್ಫುಲ್ ಆಗಿರಬೇಕು. ಶುಕ್ರ ಮತ್ತು ಕೇತು ಸೇರ್ಕೊಂಡಿದ್ದಾರೆ. ಮತ್ತು ಸಿಂಹ ರಾಶಿ, ಎಂ ಅನ್ನೋ ಅಕ್ಷರದವ್ರು ಕೇರ್ಫುಲ್ ಆಗಿರಬೇಕು. ಹೆಣ್ಮಕ್ಳು ಬಹಳ ಜಾಗರೂಕತೆಯಿಂದ ಇರಬೇಕು ಅಂತ ಹೇಳಿದೆ. ನಾನು ಹೇಳಾದಮೇಲೆ ಒಂದು ಬಾಲಕಿಯ ಒಂದು 12 ವರ್ಷದ ಬಾಲಕಿಯ ಅತ್ಯಾಚಾರ ಪ್ರಕರಣ ನಡೆದಿದೆ. ಅದಂತೂ ತುಂಬ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಅದರಲ್ಲಿ ನಾವು ತುಂಬ ಬೆಚ್ಚಿ ಬೀಳೋ ಅಂಥ ಒಂದು ವಿಷಯ ಅಂತ ಹೇಳುತ್ತೆ. ಅದಾದಮೇಲೂ ಕೂಡ ಸತತ ಪ್ರೆಡಿಕ್ಷನ್ ಕೊಟ್ಟಿದೆ, ಹೆಣ್ಮಕ್ಳು ಹುಷಾರು, ಹೆಣ್ಮಕ್ಳಿಗೆ ತುಂಬ ಕಂಟಕಗಳಿರುತ್ತೆ, ತುಂಬ ಕೇರ್ಫುಲ್ ಆಗಿರಿ. ಅದರಲ್ಲೂ ಎಂ ಅಂತ ಅಕ್ಷರ ಇಟ್ಕೊಂಡಿರೋ ಅಂಥ, ಎಂ ಅಂತ ಹೆಸರಲ್ಲಿ ಅಕ್ಷರ ಹೆಸರಿಟ್ಕೊಂಡಿರೋರು ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳಿದೆ. ನೋಡಿ, ಮಂಗಳೂರಲ್ಲೂ ಕೂಡ ನಿನ್ನೆ ಒಂದು ಹತ್ಯೆ ನಡೆದಿದೆ. ಅದು ಹೆಣ್ಣುಮಗು, ಒಂದು ಹೆಣ್ಣು ಹುಡುಗಿನ ಪಬ್ಲಿಕಲ್ಲಿ ಕೊಲೆ ಮಾಡ್ತಕ್ಕಂಥದ್ದು. ಜೊತೆಗೆ ಈ ಮುತ್ತತ್ತಿ ಅಂತ ಹೇಳಿದ್ದೆ ಲಾಸ್ಟ್ ಟೈಮು, ಮುತ್ತತ್ತಿಯಲ್ಲಿ 5 ಜನ ಒಟ್ಟೊಟ್ಟಿಗೆ ಸಾಯ್ತಕ್ಕಂಥದ್ದು. ಮತ್ತು ಎಸ್ ಅನ್ನೋ ಅಕ್ಷರ ಕೂಡ ತುಂಬ ಮೈಸೂರು, ಎಂ ಅಂತಂದರೆ ಮೈಸೂರು ಬರುತ್ತೆ. ನೋಡಿ, ಮೈಸೂರು ಚಾಮುಂಡಿ ಬೆಟ್ಟದಲ್ಲೂ ಕೂಡ ನೂಕು ನುಗ್ಗಲುಗಳು ಸ್ಟಾರ್ಟ್ ಆಗ್ತಾ ಇದೆ. ನಿನ್ನೆಯಿಂದ ಬಹಳಷ್ಟು ತೊಂದರೆಗಳಲ್ಲಿ ಸಿಲ್ಕ್ತಾ ಇದ್ದಾರೆ ಜನ. ಅದರಲ್ಲಿ ಯಾರೂ ಬರಬೇಡಿ ಅಂತ ಬೇಡ ನ್ಯೂಸ್ ಕೊಡ್ತಾ ಇದ್ದಾರೆ. ಜೊತೆಗೆ ಎಂ ಅನ್ನೋ ಅಕ್ಷರ ಅಂತ ಬಂದಾಗ ನೋಡಿ, ಮೈಸೂರಲ್ಲಿ ದೊಡ್ಡ ಒಬ್ಬ ಗಾಯಕಿಯ ಒಂದು ಸಾವನ್ನು ನೋಡಿದ್ವಿ. ಅವರ ಒಂದು ಅಂತ್ಯಕ್ರಿಯೆ ಕೂಡ ಮೈಸೂರಲ್ಲೇ ಆಯಿತು. ಯಾಕೆ ಅಂದರೆ ಇದೆಲ್ಲ ಒಂದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಎಲ್ಲೋ ಒಂದು ಕಡೆ ಅದು ನೇಮು ಹೆಸರುವಾಸಿ ಆಗ್ತಾಯಿದೆ. ಹೆಸರುವಾಸಿ ಅಂತಂದರೆ ಹೈಲೈಟ್ ಆಗ್ತಾ ಇದೆ. ಈ ಎಂ ಅನ್ನೋ ಅಕ್ಷರದಲ್ಲಿ ಬಹಳಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ. ಮಹಾರಾಷ್ಟ್ರ, ಮುಂಬೈ ನೋಡಿದ್ದೀರಾ ನೀವು, ಮಳೆಯಿಂದ ಸತತ ತೊಂದರೆಗಳಾಗ್ತಿದೆ. ಜೊತೆಗೆ ನಿನ್ನೆ ಒಂದು ಮೊಸಳೆ, ಎಂ ಅಂತ ಅಂದರೆ ನೋಡಿ ಮೊಸಳೆ ಅಂತಲೂ ಬರುತ್ತೆ. ಆ ಒಂದು 13 ವರ್ಷದ ಬಾಲಕನನ್ನು, ಮಗುವನ್ನು ಹಿಡ್ಕೊಂಡು ಆ ಮೊಸಳೆ ಹತ್ಯೆಗೈದಿದೆ. ಇದು ಕೂಡ ಎಲ್ಲ ಒಂದು ಕಡೆ ಆ ಮಗು ಹೆಸರು ಬಂದು ಎಸ್ ಅಂತ, ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ, ಸುನೀಲ್ ಅಂತ. ಎಸ್ ಅನ್ನೋ ಅಕ್ಷರಕ್ಕೆ ಕೂಡ ಬಹಳಷ್ಟು ತೊಂದರೆ ಅಂತ ಹೇಳಿದೆ. ಇದಕ್ಕೆಲ್ಲ ಗ್ರಹಗಳೇ ಕಾರಣಗಳಾಗಿರುತ್ತೆ. ಗ್ರಹ ಗತಿಗಳು ಹೇಗಿದೆ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ನೋಡಿ, ಎಸ್ ಅನ್ನೋ ಅಕ್ಷರ ತುಂಬ ಡೇಂಜರ್ ಅಂತ ಹೇಳಿದೆ. ವಿ ಅನ್ನೋ
ಅಕ್ಷರಕ್ಕೆ ತುಂಬ ಟೈಮ್ ಚೆನ್ನಾಗಿಲ್ಲ ಅಂತಲೂ ಹೇಳಿದೆ, ಎಮ್ ಅನ್ನೋ ಅಕ್ಷರಕ್ಕೆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದೆ. ನೋಡಿ, ಕುಂಭರಾಶಿ ಆಗಿರ್ಬೋದು, ವೃಷಭ ರಾಶಿ ಆಗಿರ್ಬೋದು, ಸಿಂಹ ರಾಶಿ ಆಗಿರ್ಬೋದು, ಇವರಿಗೆಲ್ಲರಿಗೂ ಬಹಳಷ್ಟು ತೊಂದರೆಗಳು ಅಂತ ಕೂಡ ಹೇಳಿದ್ದೆ. ಅದೇ ರೀತಿ ಎಸ್ ಅನ್ನೋ ಅಕ್ಷರ, ಆ ಮಗು ಹೆಸರು ಕೂಡ ಎಸ್ಸಿಂದ ಸ್ಟಾರ್ಟ್ ಆಗುವಂಥ ಒಂದು ಅಕ್ಷರ ಆಗಿರುತ್ತೆ. ಸೊ ಹಾಗಾಗಿ ಆ ಮಗು ಕೂಡ ಎಲ್ಲೋ ಒಂದು ಕಡೆ ಅಂದರೆ ಏನಕ್ಕೋ ಹೋಗಿ ಏನೋ ಆಗಿರುತ್ತೆ, ಪರ್ಪಸ್ ಅದು ಇರೋದಿಲ್ಲ. ಹಾಗಾಗಿ ಅದು ಒಂದು ಗ್ರಹಚಾರ ಅಂತ ಹೇಳ್ಬೋದು, ಗ್ರಹ ಗತಿಗಳು ಅಂತ ಕೂಡ ಹೇಳ್ಬೋದು. ಅದೇ ರೀತಿ ನೋಡಿ, ಎಸ್ ಅನ್ನೋ ಅಕ್ಷರ ಕುಂಭರಾಶಿಯವ್ರಿಗೆ ಬಹಳ ಟೈಮ್ ಕೆಟ್ಟಿದೆ ಅಂತ ಸತತ ಬಾರಿ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಕುಂಭರಾಶಿಗೂ ಟೈಮ್ ಕೆಟ್ಟಿದೆ. ವಿ ಅನ್ನೋ ಅಕ್ಷರ ಚೆನ್ನಾಗಿಲ್ಲ, ವಿ ಅನ್ನೋ ಅಕ್ಷರದಲ್ಲಿ ಏನಾದರೂ ಒಂದು ತೊಂದರೆಗಳು ಅಂತ ಹೇಳಿದೆ. ಅದು ಕೂಡ ವಿಯಟ್ನಾಮಲ್ಲಿ, ಅದರಲ್ಲೂ ಕೂಡ ನೀರಿನಿಂದ ತುಂಬ ಜನ ಪ್ರಾಣ ಬಿಟ್ಟಿರ್ತಾರೆ. ಅಂದರೆ ಸತತವಾಗಿ ಇವಾಗ ಒಬ್ಬರು ಇಬ್ಬರು ಸಾಯೋದು ಬೇರೆ, ಆದರೆ ಒಟ್ಟೊಟ್ಟಿಗೆ ಅದು ನಮ್ಮ ಭಾರತೀಯ ಪ್ರವಾಸಿಗರೇ ಆಗಿರ್ತಾರೆ. ಪಾಪ ಅವರು ಎಲ್ಲೋ ಇರ್ತಾರೆ, ಎಲ್ಲೋ ಒಂದು ಕಡೆ ಅಲ್ಲಿ ಟ್ರಿಪ್ ಅಂತ ಹೋಗಿರ್ತಾರೆ, ಪ್ರವಾಸಕ್ಕೆ ಅಂತ ಹೋಗಿ ಒಟ್ಟೊಟ್ಟಿಗೆ ಸಾವನ್ನಪ್ಪಿರುವಂಥದ್ದು ನಾವು ಮೊನ್ನೆ ತಾನೇ ನೋಡಿದ್ವಿ. ಅದು ಕೂಡ ವಿ ಇಂದ ಅಕ್ಷರದಿಂದ, ಅಂದರೆ ವಿಯಟ್ನಾಂ. ಇಲ್ಲಿರೋರು ಅಲ್ಲೋಗಿ ಅವರ ಒಂದು ಸಾವನ್ನು ನೋಡಬೇಕು, ಅವರ ಪ್ರಾಣವನ್ನು ಕಳ್ಕೊಳ್ಬೇಕು ನೀರಿನಲ್ಲಿ. ಇವಾಗ ಇಲ್ಲೇನೋ ಮಳೆ ಬರ್ತಾ ಇದೆ, ಕೊಚ್ಕೊಂಡು ಹೋಗ್ತಾ ಇದೆ, ಕೇರ್ನಲ್ಲಿ ಮುಪ್ಪಾಡು ಬ್ರಿಡ್ಜ್ ಬಿದ್ದೋಯ್ತು, ಮೀನಾಕ್ಷಿ ಬ್ರಿಡ್ಜ್, ಇದೆಲ್ಲವೂ ಮಳೆಯಿಂದಾಗಿ ಅಂತ ಹೇಳ್ತೀನಿ. ಆದರೆ ವಿಯಟ್ನಾಂ ಅಂತ ಬಂದಾಗ ಅಲ್ಲಿ ಮಳೆ ಏನೂ ಇರಲಿಲ್ಲ, ಆದರೆ ಪ್ರವಾಸಕ್ಕೆ ಅಂತ ಹೋದಾಗ ಅದು ನೀರಿನಿಂದ ತೊಂದರೆ ಅಂತ ಹೇಳ್ತಾ ಬಂದಿದ್ದೀನಿ. ಆ ನೀರಲ್ಲೇ ಬಿದ್ದು ಸತ್ತಿದ್ದಾರೆ ಜನ, ನೀರೆಲ್ಲ ಬಿದ್ದು ಅಪಘಾತಕ್ಕೆ ಈಡಾಗಿದ್ದಾರೆ ಅಂತ ಹೇಳ್ಬೋದು. ಇದೆಲ್ಲವೂ ಕೂಡ ನೀರು ಪ್ಲಸ್ ಕಟಕ ರಾಶಿ ಅಂತ ಕೂಡ ಹೇಳಿದೆ. ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿರೋದ್ರಿಂದ ಇವೆಲ್ಲ ಆಗುತ್ತೆ ಅಂತ ಹೇಳಿದೆ. ಆ ಎಮ್ ಅನ್ನೋ ಅಕ್ಷರಕ್ಕೆ ನೋಡಿ ಇನ್ನು ಎರಡು ವರ್ಷದಿಂದ ಸ್ಟಾರ್ಟ್ ಆಗಿದೆ. ಯಾಕಂದರೆ ಸಿಂಹರಾಶಿಗೆ ಯಾವಾಗ ಕೇತು ಬನ್ನೋ ಆವಾಗಲೇ ಈ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಜೊತೆಗೆ ಎಮ್ ಅನ್ನೋ ಅಕ್ಷರ, ಸಿಂಹರಾಶಿಯಲ್ಲಿ ಯಾರೆಲ್ಲ ಎಮ್ ಅನ್ನೋ ಅಕ್ಷರದಲ್ಲಿ ಹೆಸರಿಟ್ಕೊಂಡಿರ್ತೀರ ಅದರಲ್ಲೂ ಅವ್ರದ್ದು ಮಖ ನಕ್ಷತ್ರ ಈ ಸಿಂಹ ರಾಶಿಯಾಗಿದ್ದರೆ ಇನ್ನೂ ತೊಂದರೆಗಳಿಗೆ ಒಳಪಡ್ತೀರಾ ಅಂತ ಹೇಳ್ತಾನೆ ಇದ್ದೀನಿ. ಇದಿನ್ನ ಮುಗಿಯದ ಒಂದು ಕತೆ. ಮುಂದಕ್ಕೆ ಈ ಮಳೆಯಿಂದಾಗಿ ಏನಾದರೂ ಆಗ್ಬೋದು, ಮಳೆಯಿಂದ ಆಗಿರ್ಬೋದು, ಅಥವಾ ಈ ಎಮ್ ಅನ್ನೋ ಅಕ್ಷರದಲ್ಲಿ ಇರೋರಿಗೆ, ಅಥವಾ ಯಾರಾದರೂ ಎಮ್ ಅನ್ನೋ ಅಕ್ಷರದ ಒಂದು ಸೆಲಿಬ್ರಿಟಿ ಅಂತಂದರೆ ಅವರು ಯಾವುದೇ ಒಂದು ಕ್ಷೇತ್ರದಲ್ಲಿ ಇರಲಿ, ಅವ್ರಿಗೆ ಏನಾದರೂ ತೊಂದರೆ ಆಗೋದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಇದು ಕೂಡ ನಡೆಯುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಎಮ್ ಅನ್ನೋ ಅಕ್ಷರದವರು ಪರಿಹಾರವನ್ನು ಮಾಡ್ಕೊಳ್ತಾ ಹೋಗಿ. ಜೊತೆಗೆ ನೋಡಿ, ಗುರು ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿದ್ದಾನೆ. ಉಚ್ಚನಾದಾಗ ಮಳೆ ತುಂಬ ಜಾಸ್ತಿ ಆಗುತ್ತೆ, ಅತಿವೃಷ್ಟಿ ಅಂತ ಹೇಳಿದೆ. ಏನಪ್ಪ ಅಂತಂದರೆ ಉಚ್ಚನಾದಾಗ ಎಲ್ಲವೂ ಅತಿ ಹೆಚ್ಚೇ ಆಗ್ತಾ ಹೋಗುತ್ತೆ. ಎಲ್ಲರೂ ಹೇಳ್ತಾರೆ ಗುರು ಉಚ್ಚನಾಗಿದ್ದಾನೆ, ಗುರು ಬಲ ಇರುತ್ತೆ ಅಂತ. ಆದರೆ ಇದು ಯಾವುದೂ ಅಲ್ಲ. ಗುರು ಉಚ್ಚನಾಗಿರೋದ್ರಿಂದ ಬಹಳಷ್ಟು ತೊಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಇರ್ಬೋದು, ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಸಿನಿಮಾ ರಂಗದಲ್ಲಾಗಿರ್ಬೋದು, ಅಥವಾ ಏನು ನಮ್ಮ ಕ್ರಿಕೆಟ್ ಸ್ಪೋರ್ಟ್ಸ್ ಇದರಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಬಹಳಷ್ಟು ತೊಂದರೆಗಳನ್ನ ನೋಡ್ತಾ ಇದ್ದೀವಿ. ಯಾಕಂದರೆ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಆಲ್ಮೋಸ್ಟ್ ನೋಡ್ತಾನೆ ಇದ್ದೀವಿ, ಇದೆಲ್ಲ ಹರಿದಾಡಿರುತ್ತೆ. ಮತ್ತು ಗುರುಗಳ ಒಂದು ಇದಕ್ಕೆ ಧಕ್ಕೆಗಳು. ಯಾಕಂದರೆ ಗುರು ಉಚ್ಚನಾದಾಗ ಗುರು ಸೆಕ್ಟರಲ್ಲಿ ಯಾರಿರ್ತಾರೆ, ಮಠ ಮಂದಿರ ಇದರಲ್ಲಿ ಧರ್ಮದ ವಿಚಾರದಲ್ಲಿ ಕೆಲವೊಂದು ಜಗಳಗಳಾಗತ್ತೆ ಅಂತ ಹೇಳಿದೆ. ಅದು ಕೂಡ ನಡೀತಾನೇ ಇದೆ, ನಾವು ನೋಡ್ತಾನೇ ಇದ್ದೀವಿ. ಧರ್ಮಗಳ ವಿಚಾರದಲ್ಲಾಗಿರ್ಬೋದು, ಪಂಗಡಗಳಲ್ಲಾಗಿರ್ಬೋದು, ಎಲ್ಲ ಒಂದು ಕಡೆ ಕ್ರ್ಯಾಶಸ್ ಆಗಿರುತ್ತೆ. ಮಂಡ್ಯ ನೋಡಿ, ಮಾರುತಿ ಕಾರು, ಮಂಡ್ಯದಲ್ಲಿ ಒಂದು ಆ ಮಾರುತಿ ಕಾರ್ಗೂ ಕೂಡ ಎಲ್ಲ ಜನ ಮುಗಿಬಿದ್ದು ಹೊಡೆದು ಇದು ಮಾಡ್ತಾರೆ, ಕಾರನ್ನೆಲ್ಲ ಹೊಡಿತಾರೆ. ಇದೆಲ್ಲವೂ ಕೂಡ ಈ ಎಮ್ ಅನ್ನೋ ಅಕ್ಷರದಲ್ಲಿ ಆಗ್ತಿದೆ. ಇದು ಸಣ್ಣ ಸಣ್ಣ ಒಂದು ಉದಾಹರಣೆಗಳು ಕೊಡ್ತಾ ಇದ್ದೀನಿ. ಅದನ್ನು ಏನಾಗುತ್ತೆ, ನಮಗೆ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ನಮ್ಮ ಹೆಸರು ಕೂಡ ಎಮ್ಮಿಂದ ಇರುತ್ತೆ, ನಮ್ಮದು ಸಿಂಹರಾಶಿ ಆಗಿರುತ್ತೆ, ನಮ್ಮ ಹೆಸರು ಎಸ್ಸಿಂದ ಇರುತ್ತೆ, ಅಥವಾ ನಮ್ಮ ಮನೇಲಿ ಯಾರೋ ಎಮ್ ಅನ್ನೋ ಅಕ್ಷರದವ್ರು ಇರ್ತಾರೆ, ಅಥವಾ ಒಂದು ಸಂಸ್ಥೆಯನ್ನು ಮಾಡಿರ್ತೀವಿ. ಎಲ್ಲೂ ಕೂಡ ಇವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾವುದೇ ಒಂದರಲ್ಲೂ ಸಿಕ್ಕಾಕೊಳ್ಬಾರ್ದು. ಯಾಕಂತಂದರೆ ಗ್ರಹಗಳು ಚೆನ್ನಾಗಿಲ್ಲ ಅಂದಮೇಲೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗೇ ಆಗುತ್ತೆ. ಕೋರ್ಟ್ ಕೇಸು ಪ್ರಾಬ್ಲಮ್ಮು, ಕೋರ್ಟು ಕೇಸು ಕಂಪ್ಲೇಂಟು ಹೇಳಿದೆ. ಮತ್ತು ಈ ಗುರು ಉಚ್ಚನಾಗಿರೋದ್ರಿಂದ ಅದರಲ್ಲೂ ಸಿಂಹ ರಾಶಿಯವರಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳಿದೆ. ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆ. ಯಾಕಂದರೆ ಕೇತು ಕೂಡ ಸಿಂಹರಾಶಿಯಲ್ಲೇ ಇದ್ದಾನೆ. ಇದನ್ನು ನಾನು 2 ಇಯರ್ಸಿಂದ ಪ್ರೆಡಿಕ್ಷನ್ ಕೊಡ್ತಾನೇ ಇದ್ದೀನಿ. ಕೇತು ಸಿಂಹರಾಶಿಯಲ್ಲಿ ಇರ್ತಾನೆ, ಅಷ್ಟಮದಲ್ಲಿ ಶನಿ ಇರ್ತಾನೆ. ಹಾಗಾಗಿ ಏನಾದರೂ ಹೊಟ್ಟೆಗೆ ಆಪ್ರೇಷನ್ಗಳಾಗೋ ಅಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆ ಬರ್ತಕ್ಕಂಥದ್ದು ನೋಡಿ. ಕಟಕ ರಾಶಿಯವರಿಗೆ ನೀರಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಬರ್ತಕ್ಕಂಥದ್ದು. ಯಾಕಂದರೆ ಎಲ್ಲವೂ ಹೀಗೆ ನಡೆಯುತ್ತೆ ಅಂತ ಅಂದಾಗ ಆ ರಾಶಿಯವರು, ಆ ಹೆಸರಿನವರು
ತುಂಬ ಕೇರ್ಫುಲ್ ಆಗಿರಬೇಕು, ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗತ್ತೆ. ಸತತವಾಗಿ ನಾನು ಏನು ಹೇಳಿದ್ದೆ ಅವೆಲ್ಲವೂ ಕೂಡ ನಡ್ಕೊಂಡು ಬಂದಿದೆ. ಹಾಗಾಗಿ ಸೊ ಈ ಎಮ್ ಅನ್ನೋ ಅಕ್ಷರದವರು ಖಂಡಿತ ಹೇಳ್ತೀನಿ ಇನ್ನೂ ತುಂಬ ಟೈಮ್ ಬ್ಯಾಡ್ ಆಗಿದೆ. ಯಾಕಂದರೆ ಶನಿ ಬದಲಾಗಿಲ್ಲ, ಸಿಂಹರಾಶಿಗೆ ಶನಿ 8ನೇ ಮನೇಲಿದ್ದಾನೆ, ಕೇತು ಕೂಡ ಬದಲಾಗಿಲ್ಲ, ಕೇತು ಕೂಡ ರಾಶಿಯಲ್ಲೇ ಇದ್ದಾನೆ. ಹಾಗಾಗಿ ಮತ್ತು ಶುಕ್ರ ಕೇತು ಸೇರಿದಾಗ ಹೆಣ್ಣುಮಕ್ಳಿಗೆ ತೊಂದರೆ ಅಂತೇಳಿದೆ, ಅದು ಕೂಡ ಆಗಿದೆ. ಅದನ್ನೆಲ್ಲವೂ ನೋಡಿಕೊಂಡು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಖಂಡಿತ ಮೇಡಮ್, ಪರಿಹಾರಕ್ಕಾಗಿಯೂ ಕೂಡ ವೀಕ್ಷಕರೇ ನೇರವಾಗಿ ನೀವು ಮೀತಾ ಮೇಡಮ್ನ ಭೇಟಿ ಮಾಡ್ಬೋದು. ನೇರ ಭೇಟಿಗಾಗಿ ಅಂತ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇರುತ್ತೆ. ಆ ಸಂಪರ್ಕ ಸಂಖ್ಯೆಗಳನ್ನು ನೀವು ಸಂಪರ್ಕ ಮಾಡಿದ್ರೆ ಖಂಡಿತವಾಗಿಯೂ ಮೀತಾ ಮೇಡಮ್ನ ನೇರವಾಗಿ ಭೇಟಿ ಮಾಡ್ಬೋದು. ಅವರು ನ್ಯೂಮರಾಲಜಿಸ್ಟ್ ಅಷ್ಟೇ ಅಲ್ಲದೆ ಬಹುದೊಡ್ಡ ಕ್ರಿಸ್ಟಲ್ ಕೋಚ್. ಹಾಗಾಗಿ ಲೇಡಿ ಸೂಪರ್ ಸ್ಟಾರ್ ಅನ್ಸ್ಕೊಂಡಂಥ ಈ ಕ್ರಿಸ್ಟಲ್ ಕೋಚ್ ಭೇಟಿಯಾಗಿ ನೀವು ಮಾರ್ಗದರ್ಶನವನ್ನು ಪಡಿಬೋದಾಗಿದೆ. ಇವತ್ತಿನ ಪ್ರಮುಖ ವಿಚಾರಕ್ಕೆ ಬರೋದಾದ್ರೆ ವೀಕ್ಷಕರೇ, ಎಜುಕೇಷನ್ನಲ್ಲಿ ಸಾಕಷ್ಟು ಮಕ್ಕಳಿಗೆ ತೊಂದರೆ ಆಗ್ತಾ ಇರುತ್ತೆ. ಒಂದೇ ಸ್ಕೂಲ್ನಲ್ಲಿ ಎಲ್ಲ ಮಕ್ಕಳು ಓದ್ತಿದ್ರು ಕೂಡ ಒಬ್ಬೊಬ್ಬರ ಬುದ್ಧಿ ಮತ್ತೆ ಒಂದೊಂದು ಥರ ಇರುತ್ತೆ. ಆದರೆ ಈ ಎಜುಕೇಷನಲ್ಲಿ ನಾವು ಇಂಪ್ರೂವ್ಮೆಂಟ್ನ ಕಾಣಬೇಕು ಅಂದರೆ, ಎಜುಕೇಷನ್ ಉತ್ತಮವಾದಂಥ ರೀತಿಯಲ್ಲಿ ಆಗಬೇಕು ಅಂದರೆ ಏನು ಮಾಡಬಹುದು ಅದನ್ನು ಮೇಡಮ್ ಇಂದ ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ಈಗ ಎಜುಕೇಷನ್ ವಿಚಾರಕ್ಕೆ ಬಂದರೆ ಕಲಿಕೆ ಅನ್ನೋದು ಜೀವನ ಪೂರ್ತಿ ಇರುವಂತಹದ್ದು. ಈ ಒಂದು ವಿಚಾರಗಳಲ್ಲಿ ಜಾತಕದಲ್ಲಿ ಯಾವ ರೀತಿಯಾಗಿರಬೇಕು ಮತ್ತು ಯಾವ ಒಂದು ಭಾವ ಚೆನ್ನಾಗಿದ್ರೆ ಎಜುಕೇಷನ್ ಚೆನ್ನಾಗಿರುತ್ತೆ. ಮಕ್ಕಳ ವಿಚಾರದಲ್ಲಂತೂ ಒಂದು ಮಗು ಓದಿದ್ರೆ ಇನ್ನೊಂದು ಓದಲ್ಲ. ಸೊ ಅಂಥವ್ರಿಗೆಲ್ಲ ಏನು ಒಂದು ಸರಳವಾಗಿ ಪರಿಹಾರವನ್ನು ಮಾಡ್ಕೊಳ್ಬಹುದು ಅಂತ ನೋಡಿ. ಮೊದಲಿಗೆ ಪೇರೆಂಟ್ಸ್ಗೆ ಏನಪ್ಪ ಅಂತಂದರೆ, ತಂದೆ ತಾಯಿಗೆ ಅವರು ಓದಿರ ಇರಲಿ, ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದಬೇಕು, ಅವ್ರು ಯಾವುದೋ ಒಂದು ಜಾಗದಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಉತ್ತಮವಾಗಿರಬೇಕು ಅನ್ನೋದು ಆಸೆ. ಕೆಲವರು ಇರೋರು ಇರ್ತಾರೆ, ಇಲ್ದಿರೋರು ಇರ್ತಾರೆ, ಕಷ್ಟಪಟ್ಟು ಓದಿಸೋರು ಇರ್ತಾರೆ. ಅದರಲ್ಲೂ ರೈತರಂತೂ ಪಾಪ ಮಕ್ಕಳನ್ನ ಜೊತೇಲಿ ಇಟ್ಕೊಳ್ದಿರಾ, ಯಾಕಂದರೆ ಅವರು ಓದಿರಲ್ಲ, ನೆಕ್ಸ್ಟ್ ಅವ್ರಿಗೆ ಹೇಳ್ಕೊಡೋಕ್ಕೂ ಆಗಲ್ಲ. ಆದರೂ ಕಷ್ಟಪಟ್ಟು ಎಲ್ಲೋ ಒಂದು ಕಡೆ ಹಾಸ್ಟೆಲಲ್ಲೋ ಅಥವಾ ಬೇರೆಯವ್ರ ಮನೆಗಳಲ್ಲೋ ಎಲ್ಲೋ ಒಂದು ಕಡೆ ಓದಲಿ ಅಂತ ಬಿಟ್ಟಿರ್ತಾರೆ. ಯಾಕಂದರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಬರಲಿ ನಮ್ಮ ಮಕ್ಕಳು, ಅವರ ವಿದ್ಯೆನ ಅವರು ಕೊಟ್ಟಾಗ ಅವರ ಒಂದು ಸಂಪಾದನೆ ಏನಿರುತ್ತೆ ಅದು ಅವರೇ ಮಾಡ್ಕೊಳ್ತಾರೆ ಅನ್ನೋದು ಅವ್ರ ಥಾಟಲ್ಲಿರುತ್ತೆ. ಯಾಕಂದರೆ ಈಗಿನ ಒಂದು ಕಾಲದಲ್ಲಿ ನಾವು ಫಸ್ಟು ಸರಸ್ವತಿ ನಮ್ಮ ವಿದ್ಯೆಗೆ ತುಂಬ ಪ್ರಮುಖ ಸ್ಥಾನವನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ವಿದ್ಯೆ ಇದ್ದರೆ ಎಲ್ಲವೂ ಇರುತ್ತೆ, ವಿದ್ಯೆ ಮತ್ತು ಜ್ಞಾನ ಇದ್ದರೆ ಎಲ್ಲವೂ ಇರುತ್ತೆ ಅಂತ. ಅದಕ್ಕೆ ಮುಖ್ಯವಾಗಿ ಏನಪ್ಪ ಅಂತಂದರೆ, ವಿದ್ಯೆ ನಮಗೆ ತುಂಬ ಚೆನ್ನಾಗಿ ಇರಬೇಕು ಅಂತಂದರೆ ಗುರು ಮತ್ತು ಬುಧ ಚೆನ್ನಾಗಿರಬೇಕು. ನಮ್ಮ ಒಂದು ಜಾತಕದಲ್ಲಿ 5ನೇ ಭಾವ ತುಂಬ ಚೆನ್ನಾಗಿರಬೇಕಾಗತ್ತೆ. 5ನೇ ಮನೆಯಲ್ಲಿ ಎಲ್ಲ ಒಂದು ಕಡೆ ಗುರು, 5ನೇ ಮನೆಯಲ್ಲಿ ಗುರು ತುಂಬ ಸ್ಟ್ರಾಂಗ್ ಆಗಿರಬೇಕು, ಇಲ್ಲ ಬುಧ ತುಂಬ ಸ್ಟ್ರಾಂಗ್ ಆಗಿರಬೇಕು. ನೋಡಿ, ಇವಾಗ ನೋಡ್ತೀವಿ ತುಂಬ ದೊಡ್ಡ ದೊಡ್ಡ ಅಧಿಕಾರಿಗಳು, IAS ಆಫೀಸರ್ಗಳು, ಇವರೆಲ್ಲರೂ ಕೂಡ ತುಂಬ ಬಡವ್ರ ಮನೆಯವರೇ ಆಗಿರ್ತಾರೆ. ಯಾಕಂತಂದರೆ ಅವರು ಅತಿ ಹೆಚ್ಚು ವಿದ್ಯೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ. ನಮ್ಮ ತಂದೆ ನಮ್ಮ ತಾಯಿ ಇಷ್ಟು ಕಷ್ಟಪಡ್ತಿದ್ದಾರೆ, ಇಷ್ಟು ಓದಿಸ್ತಾರೆ ಅಂತ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ನೋಡಿ ಎಲ್ಲೋ ಒಂದು ಕಡೆ ಇವಾಗ ಏನಾಗುತ್ತೆ, ರೈತರ ಮನೇಲಿ ಸುತ್ತಮುತ್ತ ಬರೀ ಗ್ರೀನು ಅಂತಂದರೆ ಗಿಡ ಮರಗಳು ಎಲ್ಲವೂ ಇರುತ್ತೆ. ಯಾಕಂದರೆ ಓದೋ ಮಕ್ಕಳಿಗೆ ಮುಖ್ಯವಾಗಿ ಪ್ರಕೃತಿ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಾವು ಮಕ್ಕಳನ್ನ ಮಂಗಳೂರಲ್ಲಿ ಹಾಸ್ಟೆಲಾಗಿ ಬಿಡ್ತೀವಿ, ಅಲ್ಲೆಲ್ಲವೂ ಕೂಡ ಹಸಿರಿನಿಂದ ತುಂಬಿ ತುಳುಕ್ತಾ ಇರುತ್ತೆ. ಹಸಿರಿನಿಂದ ಅಂದರೆ ಒಂದು ಸ್ಕೂಲ್ಗೆ ಹೋಗಿ, ಕ್ಯಾಂಪಸ್ಗೆ ಹೋಗಿ, ಎಲ್ಲೋ ಒಂದು ಕಡೆ ಅತಿ ಹೆಚ್ಚು ಗಿಡ ಮರಗಳು ಇರುತ್ತೆ. ಆ ಒಂದು ವಿದ್ಯೆಗೆ ಮುಖ್ಯವಾಗಿ ಈ ಗಿಡ ಮರಗಳು ಕೂಡ ತುಂಬ ಪಾಸಿಟಿವನ್ನು ಕೊಡುತ್ತೆ. ಇವಾಗ ಒಂದು ಸಿಟಿ ಜೀವನದಲ್ಲಿ ಏನು ಮಾಡ್ತೀವಿ, ಇವಾಗ ಯಾವುದೇ ಸ್ಕೂಲ್ಗೆ ಹೋದ್ರೂ ಕಟ್ಟಡಗಳೇ ಜಾಸ್ತಿ ಇರುತ್ತೆ, ಅಲ್ಲಿ ಯಾವುದು ಗ್ರೀನ್ ಪ್ಲ್ಯಾಂಟ್ಸ್ ಅನ್ನೋದು ಯಾವುದು ಕೂಡ ಇರೋದಿಲ್ಲ. ಆದರೆ ಈ ಹಳ್ಳಿಯಲ್ಲಿ ಓದ್ತಕ್ಕಂಥ ಮಕ್ಕಳು ನಮಗೆ ಗೊತ್ತಿರಲ್ಲ. ನೋಡಿ, ರೈತರ ಮಕ್ಕಳು ಇವತ್ತಿನ ದಿನ ಎಲ್ಲೋ ಒಂದು ಕಡೆ ಬೇರೆ ಕಡೆ ಅಥವಾ ಎಲ್ಲೋ ಒಂದು ಕಡೆ ಓದ್ಕೊಂಡು ಅವರು ಒಳ್ಳೆ ಆಫೀಸರ್ಸ್ಗಳಾಗಿರ್ತಾರೆ. ಅದೇ ರೀತಿ ಈ ತುಂಬ ಇರೋರ ಮನೆಯಲ್ಲೂ ಕೂಡ ಎಲ್ಲೊಂದು ಕಡೆ ಹಾಸ್ಟೆಲ್ಗೆ ಬಿಟ್ಟಿರ್ತಾರೆ, ಅವರು ಒಳ್ಳೆ ಕ್ಷೇತ್ರದಲ್ಲಿರ್ತಾರೆ. ಎಲ್ಲರೂ KS IAS ಆಗಬೇಕು ಅಂತೇನಿಲ್ಲ, ಅವರವರ ಕ್ಷೇತ್ರ ಏನು ಆಯ್ಕೆ ಮಾಡ್ಕೊಳ್ತಾರೆ. ಎಲ್ಲರೂ ಗೌರ್ಮೆಂಟ್ ಆಫೀಸ್ ಆಗಿಲ್ಲ, ಆದರೆ ಎಲ್ಲೋ ಒಂದು ಕಡೆ ಆ ವಿದ್ಯೆ ಒಂದು ಜ್ಞಾನ ಅವ್ರಿಗೆ ತುಂಬ, ಅವರು ಒಂದು ಮನುಷ್ಯನಾಗಿ ತುಂಬ ಒಂದು ಒಳ್ಳೆ ಪ್ರಜೆಯಾಗಿರೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ವಿದ್ಯೆ ಮುಖ್ಯ ಆಗಿರುತ್ತೆ. ಈ ಎಜುಕೇಷನ್ ಅಂತ ಬಂದಾಗ ಮಕ್ಕಳಿಗೆ ನೆನಪಿನ ಶಕ್ತಿ ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕಂದರೆ ಒಂದು ಕ್ಲಾಸಲ್ಲಿ ಒಂದು 50 ಜನ 100 ಜನ ಇರ್ತಾರೆ ಅಂದ್ಕೊಳ್ಳಿ, 100 ಜನ ಫಸ್ಟ್ ರ್ಯಾಂಕ್ ಬರೋಕ್ಕಾಗೋದಿಲ್ಲ. ಎಲ್ಲ ತಂದೆ ತಾಯಿಗೂ ಆಸೆ ಇರುತ್ತೆ, ನನ್ನ ಮಗು ಫಸ್ಟ್ ರ್ಯಾಂಕ್ ಬರಬೇಕು, ಪಾಸ್ ಆಗಬೇಕು, ಫ್ರೀ ಸೀಟ್ ಸಿಕ್ಕಬೇಕು ಅನ್ನೋದಿರುತ್ತೆ. ಆದರೆ
ಎಲ್ಲರಿಗೂ ಈ ಒಂದು ವಿದ್ಯೆ ಅನ್ನೋದು ಎಲ್ಲರಿಗೂ ಉಂಟಲ್ಲ. ಯಾಕಂದರೆ ಗ್ರಹಗತಿಗಳು ಹೇಳದ್ನಲ್ಲ, ಅವರ 5ನೇ ಮನೆ ಚೆನ್ನಾಗಿರಬೇಕು, ಇಲ್ಲ ಗ್ರಹಗಳು ಚೆನ್ನಾಗಿರಬೇಕು. ಒಂದೊಂದು ಮನೇಲಂತೂ ಪೇರೆಂಟ್ಸು ಪಾಪ ಏನೂ ಓದಿರಲ್ಲ, ಅವ್ರಿಗೆ ಏನಂದರೆ ಏನೂ ಜ್ಞಾನ ಇರಲ್ಲ. ಆದರೆ ಆ ಮಕ್ಕಳು ತುಂಬ ಚೆನ್ನಾಗಿ ಓದ್ತಿರ್ತಾರೆ. ತುಂಬ ಚೆನ್ನಾಗಿ ಅಂತಂದರೆ ಎಲ್ಲ ಒಂದು ಕಡೆ ಫ್ರೀ ಸೀಟ್ಸು ಗಿಟ್ಟಿಸ್ಕೊಳ್ಳೋ ಅಷ್ಟು ಶಾರ್ಪಾಗಿರ್ತಾರೆ. ಏನಕ್ಕೆ ಅಂದರೆ ಆ ಮಗುವಿನ ಗ್ರಹಗತಿಗಳು ಹಾಗಿರುತ್ತೆ. ಬುಧ ತುಂಬ ಚೆನ್ನಾಗಿರ್ತಾನೆ, ನಾಲ್ಗೆ ಮೇಲೆ ಸರಸ್ವತಿ ಇರುತ್ತೆ. ಬುಧ ತುಂಬ ಚೆನ್ನಾಗಿದ್ದರೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಮರ್ಕ್ಯೂರಿ ಹೇಳಿದ್ನಲ್ಲ, ಆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರ್ಬೇಕಂದ್ರೆ ಬುಧ ಚೆನ್ನಾಗಿರಬೇಕು. ಜ್ಞಾನ ಬರಬೇಕು, ಬರೀ ನೆನಪಿನ ಶಕ್ತಿ ಓದೋದು ಒಂದೇ ಅಲ್ಲ, ಅದಕ್ಕೆ ಜ್ಞಾನ ಏಕಾಗ್ರತೆ ಬರಬೇಕು. ಅದಕ್ಕೆ ಗುರು ತುಂಬ ಚೆನ್ನಾಗಿರಬೇಕು ಜಾತಕದಲ್ಲಿ. ಗುರು ಮತ್ತು ಬುಧ ತುಂಬ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಮಕ್ಕಳು ಹೋಗ್ತಾರೆ. ಹೌದು, ಎಲ್ಲೋ ಒಂದು ಕಡೆ ಗ್ರಹಗತಿಗಳು ಕೆಟ್ಟಿದೆ ಅಂತ ಅಂದಾಗ ಆ ಒಂದು ಮಕ್ಕಳು ಓದೋ ಅಂಥದ್ದು ಸ್ವಲ್ಪ ಡಲ್ಲಾಗಿರ್ತಾರೆ. ಅವ್ರನ್ನ ಪುಷಪ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಇದಕ್ಕೆ ಅಂತಲೇ ನೋಡಿ ಎಜುಕೇಷನ್ ಸ್ಟೋನು, ಎಜುಕೇಷನ್ ಬ್ರೇಸ್ಲೆಟು ಮತ್ತು ಎಜುಕೇಷನ್ ಡಾಲರ್ನೂ ಸಹ ಕೊಡ್ತಾ ಇದ್ದೀವಿ ಕುತ್ತಿಗೆಗೆ ಹಾಕ್ಕೊಳ್ಳೋದಕ್ಕೆ. ಇದನ್ನೆಲ್ಲವೂ ಯೂಸ್ ಮಾಡಿದಾಗ ಖಂಡಿತ ಮಕ್ಕಳ ಒಂದು ಏಕಾಗ್ರತೆ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಬರುತ್ತೆ. ನಾವು ಆಲ್ರೆಡಿ ತುಂಬ ಜನಕ್ಕೆ ಕೊಟ್ಟಿದ್ದೀವಿ. ಆ ಮಕ್ಕಳು ಎಲ್ಲೋ ಒಂದು ಕಡೆ ತುಂಬ ಪೂರ್ ಇರ್ತಾರೆ ಓದೋದ್ರಲ್ಲಿ, ಆದರೆ ಆವ್ರೇಜ್ ಬಂದಿದ್ದಾರೆ. ಆವ್ರೇಜ್ ಇರೋ ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ. ಅವರ ಒಂದೊಂದು ರಿಸಲ್ಟು ನೋಡಿ ನಮ್ಮ ಆಫೀಸಿಗೆ ಬಂದು ಹೇಳಿದಾಗ ತುಂಬ ಖುಷಿಯಾಗುತ್ತೆ. ನಾವು ಆನ್ಲೈನಲ್ಲಿ ಕೂಡ ಕಲಿಸ್ಕೊಟ್ಬಿಟ್ಟಿರ್ತೀವಿ ಬ್ರೇಸ್ಲೆಟು ಮತ್ತು ಸ್ಟೋನು. ಅವರು ಆಮೇಲೆ ಬಂದು ರಿಸಲ್ಟ್ ಬಂದಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ನಮ್ಮ ಮಗು ತುಂಬ ಚೆನ್ನಾಗಿ ಪಾಸಾಗಿದೆ ಅಂತ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಜೊತೆಗೆ ಏನಪ್ಪ ಅಂತಂದರೆ ನೋಡಿ, ಈ ಒಂದು ಸ್ಟೋನು, ಈ ಒಂದು ಬ್ರೇಸ್ಲೆಟು ಅಥವಾ ಒಂದು ಡಾಲರು ನೀವು ಎಲ್ಲಿ ಜಾಗದಲ್ಲಿ ಇಟ್ಕೊಳ್ತೀರಾ, ಆ ಒಂದು ಸ್ಟೋನು ಮನೇಲಿ ಇಟ್ಟಾಗ ಮನೆ ಮಂದಿಗೂ ಕೂಡ ಆ ಒಂದು ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ, ಮೆಮೊರಿ ಪವರು. ಎಲ್ಲೋ ಒಂದು ಕಡೆ ಇವಾಗ ಒಂದು ಎಜುಕೇಷನ್ ಸ್ಟೋನ್ ಇಟ್ಟಿರ್ತೀರಾ ನಿಮ್ಮ ಮನೆಯಲ್ಲಿ, ನಿಮ್ಮ ಮಗುನ ಒಂದು 2-3 ದಿನ ಕರ್ಕೊಂಡೋಗಿ ಆ ಜಾಗದಲ್ಲಿ ಕೂಡಿಸಿ. ಈ 4ನೇ ದಿನಕ್ಕೆ ತಂತಾನೇ ಹೋಗಿ ಮಗು ಆ ಪ್ಲೇಸಲ್ಲಿ ಕೂತ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದು ದಿನ 10 ನಿಮಿಷ, 2ನೇ ದಿನ 20 ನಿಮಿಷ, ಹೀಗೆ ಹೋಗ್ತಾ ಇರುತ್ತೆ. ಮತ್ತು ಆ ಸ್ಟೋನ್ ಏನಂದರೆ ಪರ್ಮನೆಂಟ್. ಅದು ಅವರು ಈ ಸಣ್ಣ ವಯಸ್ಸಿಂದ ಕೂಡ ಹೈಯರ್ ಎಜುಕೇಷನ್ ಮಾಡೋವರೆಗೂ ಆ ಸ್ಟೋನು ಇವಾಗ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಇದರ ಒಂದು ಪಾಸಿಟಿವ್ ನಾನ್ ಸ್ಟಾಪ್. ಮನೇಲಿ ಯಾರಾದರೂ ಪಕ್ಕದಲ್ಲಿ ಕೂತ್ಕೊಂಡ್ರೆ ಅವ್ರಿಗೂ ಕೂಡ ಓದಬೇಕು ಅನ್ನಿಸ್ತಾ ಇರುತ್ತೆ. ಅಂತಂದರೆ ಆ ಒಂದು ಪವರ್ ಏನಿದೆ ಅದು ಮನೆ ಮಂದಿಗೆಲ್ಲ ಆಗುತ್ತೆ. ಇವಾಗ ಒಂದು ಲೈಟನ್ನು, ಒಂದು ಬಲ್ಪನ್ನು ಮನೆಗೆ ಹೇಗೆ ಹಾಕ್ತಾಗ ಮನೆಗೆಲ್ಲ ಬೆಳಕು ಬರುತ್ತೋ ಹಾಗೆ ನಮ್ಮ ಒಂದು ಎಜುಕೇಷನ್ ಸ್ಟೋನನ್ನು ಇಟ್ಟಾಗ ಅದರ ಒಂದು ಪಾಸಿಟಿವಿಟಿ ಇಡೀ ಫ್ಯಾಮಿಲಿಗೆ ಬರುತ್ತೆ. ಅವ್ರಿಗೆ ಏನಾದರೂ ಮರ್ತಿರ್ತಾರೆ ಅಂದ್ಕೊಳ್ಳಿ ಮನೇಲಿ, ಯಾಕಂದರೆ ಮನೇಲಿ ಪೇರೆಂಟ್ಸು ಇರೋರು ಏನಾದರೂ ಮರ್ತಿರ್ತಾರೆ, ಒಂದು 5 ನಿಮಿಷ ಬಂದು ಆ ಜಾಗದಲ್ಲಿ ಕೂತ್ಕೊಂಡ್ರೆ ಸಾಕು. ಏನು ನಾವು ಸ್ಟೋನ್ ಕೊಟ್ಟಿರ್ತೀವಿ, ಆ ಎಜುಕೇಷನ್ ಸ್ಟೋನ್ 5 ನಿಮಿಷ ಬಂದು ಕೂತ್ಕೊಂಡ್ರೆ ತಟ್ಟಂತ ನೆನಪಾಗುತ್ತೆ. ಅವ್ರೇನು ಮರ್ತಿರ್ತಾರೆ, ಎಲ್ಲಿ ಬಿಟ್ಟಿರ್ತಾರೆ ಅನ್ನೋದು ನೆನಪಾಗುತ್ತೆ. ಓಕೆ, ನೀವು ಹೇಳ್ತಾ ಇದ್ರಿ ಈ ಸ್ಟೋನ್ ವಿಚಾರವಾಗಿ. ನೀವು ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಆಗಿ ಹೇಳೋದ್ರ ಜೊತೆಗೆ ನಿಮ್ಮ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಸಾಕು ಮೇಡಮ್, ಈ ಸ್ಟೋನ್ ವಿಚಾರವಾಗಿ ಮಕ್ಕಳ ಭವಿಷ್ಯ ಸುಧಾರಿಸಿದೆ ಅಂತ ಸಾಕಷ್ಟು ಜನ ನಮ್ಮ ವೀಕ್ಷಕರು ಕಮೆಂಟ್ ಮಾಡಿದ್ದಾರೆ. ಹಾಗೆ ನೋಡೋದಾದ್ರೆ ಈ ಸ್ಟೋನ್ ಅನ್ನ ಇಟ್ಟಾಗ ಮಕ್ಕಳ ಏಕಾಗ್ರತೆ ಇರ್ಬೋದು, ನೀವು ಹೇಳಿದಾಗೆ ನೆನಪಿನ ಶಕ್ತಿ ಎಲ್ಲ ಹೆಚ್ಚಾಗತ್ತೆ ಅಂತ. ಸೊ ಈ ಸ್ಟೋನ್ ಯಾವ ಗ್ರಹಕ್ಕೆ ಸಂಬಂಧಿಸಿದಾಗಿರುತ್ತೆ ಮೇಡಮ್, ಹೇಗೆ ವರ್ಕ್ ಆಗುತ್ತೆ? ನೋಡಿ, ಇದು ಬಂದು ಮುಖ್ಯವಾಗಿ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಆಗಿರುತ್ತೆ. ಇದನ್ನು ನಾವು ಮನೇಲಿಟ್ಟಾಗ ಮೆಮೊರಿ ಪವರ್ ಅಂತ ನಾನು ಏನು ಹೇಳಿದೆ, ಏಕಾಗ್ರತೆ ಅಂತ ನಾನೇನು ಹೇಳಿದೆ, ಅದು ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಗುರು ಕೂಡ ಅದರಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅತಿ ಹೆಚ್ಚು ಅವರು ಆ ಸ್ಟೋನ್ ಇಡೋ ಜಾಗದಲ್ಲಿ ಅಥವಾ ಓದಕ್ಕೆ ಕೂತ್ಕೊಳ್ಳೋ ಜಾಗ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಜಾಗದಲ್ಲಿ ಅತಿ ಹೆಚ್ಚು ಯೆಲ್ಲೋ ಕಲರು, ಅಂದರೆ ಗುರುಗೆ ಸಂಬಂಧಪಟ್ಟಂತಹ ಯೆಲ್ಲೋ ಕಲರ್ ಬಟ್ಟೆನಾಗಿರ್ಬೋದು ಅಥವಾ ಒಂದು ಟೇಬಲ್ ಕ್ಲಾತ್ ಆಗಿರ್ಬೋದು, ಈ ಥರದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ, ಒಂದು ಬ್ಯಾಗ್ ಆಗಿರ್ಬೋದು ಯೂಸ್ ಮಾಡಿಕೊಂಡ್ರೆ ತುಂಬ ಪಾಸಿಟಿವ್ ಅಂತಂದರೆ ಅದರ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಅತಿ ಹೆಚ್ಚು ಹಸಿರು ಬಣ್ಣವನ್ನು ಉಪಯೋಗಿಸ್ಬೇಕಾಗತ್ತೆ, ಗ್ರೀನ್ ಕಲರ್ನ ಉಪಯೋಗಿಸ್ಬೇಕಾಗತ್ತೆ. ಈ ಎರಡೂ ಬಣ್ಣವನ್ನು ಅತಿ ಹೆಚ್ಚು, ನಾನು ಬಣ್ಣಗಳಲ್ಲೂ ಕೂಡ ಪಾಸಿಟಿವ್ ಇರುತ್ತೆ, ಆ ಬಣ್ಣವನ್ನು ಉಪಯೋಗಿಸ್ಕೊಂಡಾಗ ಖಂಡಿತ ನಮಗೆ ಒಳ್ಳೆಯದಾಗತ್ತೆ. ಅದರ ಒಂದು ವೈಬ್ರೇಷನ್ನು ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಆ ಒಂದು ಕಲರು ಮತ್ತು ನಾನು ಕೊಡೋವಂಥ ಎಜುಕೇಷನ್ ಸ್ಟೋನ್ ಏನಿದೆ ಅದನ್ನು ಇಟ್ಕೊಂಡಾಗ ಅದರ ಒಂದು ಪಾಸಿಟಿವ್ ಏನಿರುತ್ತೆ ಅದು ಆಗ್ತಾ ಬರ್ತಾಯಿರುತ್ತೆ. ಇವಾಗ ನೋಡಿ, ಇವಾಗ ನಿಮ್ಮ ಮಕ್ಕಳು ಓದ್ಬಿಟ್ಟು ಅವರು ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಬರೀತಾರೆ, ಅದರಲ್ಲಿ ಸೆಲೆಕ್ಟ್ ಆಗ್ತಾರೆ. ಅದಾದಮೇಲೆ ಅಷ್ಟಕ್ಕೆ ಬಿಡೋದಿಲ್ಲ, ಮುಂದಿನದು ಏನಾದರೂ ಇನ್ನೊಂದು ಎಕ್ಸಾಮ್ ಬರೆಯೋಣ. ಯಾಕಂದರೆ ಆ ಜ್ಞಾನ ಬರ್ತಾ ಇರುತ್ತೆ ಆಲ್ರೆಡಿ, ಯಾಕಂದರೆ ಅದು ಪರ್ಮನೆಂಟು. ಇವಾಗ ನೀವು ಮನೆಗೆ ಒಂದು ಸತಿ ಎಲ್ಲ ನೋಡಿ ನೀವು ಸ್ಟೋನ್ ಹಾಕಿಸಿ ಫ್ಲೋರಿಂಗ್ ಹೆಂಗೆ ಮಾಡ್ತೀರೋ ಆ ರೀತಿ ಈ ಒಂದು ಸ್ಟೋನು.
ನೆಕ್ಸ್ಟು ಇನ್ನೊಂದು ಹೈಯರ್ ಎಜುಕೇಷನು ಅಥವಾ ಇನ್ನೊಂದು ಎಕ್ಸಾಮ್ ಬರೀತಾರೆ, ಅದರಲ್ಲಿ ಪಾಸ್ ಆಗಬೇಕು, ಅದರಲ್ಲಿ ಆದಮೇಲೆ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಅವ್ರು ಹಿಂದಕ್ಕೆ ಬರೋಕ್ಕೆ ಬಿಡಲ್ಲ. ಇದಾದಮೇಲೆ ತದನಂತರ ಅವ್ರ ಮನೇಲಿ ಇನ್ನೊಂದು ಮಕ್ಕಳಿರ್ತಾರೆ, ಇನ್ನೊಂದು ಮಗು ಆಗುತ್ತೆ, ಅವ್ರ ಮಕ್ಳಿಗೂ ಕೂಡ ಇದು ಪಾಸಿಟಿವ್ ಆಗುತ್ತೆ. ಹಾಗಾಗಿ ಇದು ನಿರಂತರ, ಇದು ಏನು ಪಿತ್ರಾರ್ಜಿತ ಆಸ್ತಿ ಇದ್ದಂಗೆ. ಒನ್ಸ್ ನಾವು ಏನು ಮಾಡ್ತೀವಿ ಅದು ನಮ್ಮ ಒಂದು ಪೀಳಿಗೆ ಆದ ನಂತರ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ. ತುಂಬ ದೊಡ್ಡ ದೊಡ್ಡ ಎಕ್ಸಾಮ್ ಬರೆಯೋರಿಗೆ, ಲಾಯರ್ಸ್ಗಾಗಿರ್ಬೋದು, ಅವರು ಮುಂದಿನ ಒಂದು ಎಜುಕೇಷನ್ ಏನೋ ಜಡ್ಜ್ ಆಗಬೇಕು ಅಂತಿರ್ತಾರೆ, ಅವ್ರಿಗೂ ಕೂಡ ಆ ಥರ ಒಂದು ಸ್ಟೋನನ್ನು ಕೊಟ್ಟಿದ್ದೀವಿ. ಅವರೂ ಕೂಡ ಆ ಸ್ಟೋನನ್ನು ಯೂಸ್ ಮಾಡಿ ಎಕ್ಸಾಮ್ ಬರೆದು ಪಾಸ್ ಆಗಿರೋದು ನಿದರ್ಶನ ಇದೆ ನಮ್ಮಲ್ಲಿ. ಓಕೆ ಮೇಡಮ್, ಇನ್ನು ಓದುವಂತಹ ಜಾಗ ಇದೆಯಲ್ಲ, ನೀವು ವಾಸ್ತು ತಜ್ಞರು ಆಗಿರೋದ್ರಿಂದ ಯಾವ ರೀತಿಯಾಗಿರಬೇಕು ಒಂದು ಮಕ್ಕಳ ಕೊಠಡಿ ಅಥವಾ ಓದುವಂತಹ ಜಾಗ, ಪೇರೆಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ತೀರಾ ಮೇಡಮ್? ಇವಾಗ ಪೇರೆಂಟ್ಸ್ಗೆ ಏನಪ್ಪ ಅಂತಂದರೆ, ಕೆಲವೊಂದು ಮನೇಲಿ ಮಕ್ಕಳು ತುಂಬ ಎದ್ದೊಳಲ್ಲ ಬೆಳಗ್ಗೆ ಹೊತ್ತು. ಸ್ವಲ್ಪ ಎದ್ದೊಳೋದು ಅಂತ ಅಂದರೆ ಏನು ಮಾಡ್ತಾರೆ, ಸೋಂಬೇರಿತನ ಮಾಡ್ತಾರೆ, ಎದ್ದೊಳಕ್ಕಾಗಲ್ಲ, 1 ನಿಮಿಷ 2 ನಿಮಿಷ ಅಂತ ಸ್ವಲ್ಪ ಎಳಿತಿರ್ತಾರೆ. ಅಂಥ ಮಕ್ಕಳನ್ನ ದಿನ ಬೆಳಗ್ಗೆ ಎಬ್ಬರಿಸ್ಕೊಂಡು ಕರ್ಕೊಂಡೋಗಿ ನಿಮ್ಮ ಮನೆ ಅಡುಗೆ ಮನೆ ಏನಿದೆ, ಅಗ್ನಿ ಮೂಲೆ ಅಡುಗೆ ಮನೆಯಲ್ಲಿ 1 ಲೋಟ ಬಿಸಿನೀರು ಕೊಡಿ ಮಗುಗೆ. 1 ಲೋಟ ಇರೋ ಜಾಗದಲ್ಲಿ ಬಿಸಿನೀರು ಕೊಡಿ. ಇನ್ನೊಂದು ಮುಖ್ಯವಾದ ಒಂದು ಟಿಪ್ಸ್ ಹೇಳ್ತಾ ಹೋಗ್ತೀನಿ. ಗಂಧ, ಈ ಗಂಧವನ್ನು 1 ಚಿಟಿಕೆ ಗಂಧವನ್ನು ಅರೆದು 1 ಚಿಟಿಕೆ ಆ ನೀರಲ್ಲಿ ಮಿಕ್ಸ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಕರ್ಕೊಂಡೋಗಿ ಆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆಯಲ್ಲಿ ನಿಲ್ಲಿಸ್ಬಿಟ್ಟು ಕೂಡಿಸ್ಬಿಟ್ಟು 1 ಗ್ಲಾಸ್ ನೀರು ಕುಡಿಸಿ. ಮತ್ತು ಈಶಾನ್ಯದಲ್ಲಿ ಕೂತ್ಕೊಂಡು ಓದಕ್ಕೆ ಹೇಳಿ. ಅದು ತುಂಬಾ ಮಗುಗೆ ತಲೆಗತ್ತತ್ತೆ. ಯಾಕಂತಂದರೆ ಆ ಜಾಗ ಇದೆಯಲ್ಲ, ಫಸ್ಟು ಚುರುಕಾಗಬೇಕು. ಮಕ್ಕಳು ಮಲಗೇ ಇರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಅಡುಗೆ ಮನೆಯಲ್ಲಿ 1 ಗ್ಲಾಸ್ ನೀರು, ಅದರಲ್ಲಿ ಒಂಚೂರು ಗಂಧದ ಒಂದು ಪೌಡ್ರು ಅಥವಾ ಗಂಧದ ಅದೇನು ನೀವು ಗಂಧದ ಒಂದು ತುಣುಕನ್ನು ಹಾಕಿ ನೀರು ಕುಡಿಸಿ. ಯಾಕಂದರೆ ಗಂಧ ಅನ್ನೋದು ಬಹಳಷ್ಟು ಮಕ್ಕಳಿಗೆ ಚುರುಕುತನವನ್ನು ಕೊಡ್ತಾ ಹೋಗುತ್ತೆ. ಮಕ್ಕಳು ತುಂಬ ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ನೋಡಿರ್ತೀರ, ಮಂಗಳೂರಲ್ಲೆಲ್ಲ ತುಂಬ ಶಾರ್ಪ್ ಇರ್ತಾರೆ ಮಂಗಳೂರಿಯನ್ಸ್. ಯಾಕಂದರೆ ಆ ವಿದ್ಯೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನೀವು ನೋಡಿರ್ಬೋದು. ಯಾಕೆಂದರೆ ಪ್ರತಿನಿತ್ಯ ಗಂಧವನ್ನು ಯೂಸ್ ಮಾಡ್ತಾರೆ. ಗಂಧವನ್ನು ಹಚ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಈ ಜಾಗ ಇದೆಯಲ್ಲ, ಇಲ್ಲೇ ಏನಕ್ಕೆ ಹಚ್ತಾರೆ, ಗಂಧವನ್ನು ಇಲ್ಲೇ ಏನಕ್ಕೆ ಹಚ್ತಾರೆ, ಅಲ್ಲಿ ಒಂದು ನರ ಇರುತ್ತೆ, ಅಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಟಚ್ ಮಾಡಿದಾಗ ಆ ಒಂದು ಬ್ರೈನು ಶಾರ್ಪ್ ಆಗ್ತಾ ಹೋಗುತ್ತೆ. ಆಗೇನು ಮಾಡ್ತಾರೆ, ಮಕ್ಕಳು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಮಂಗಳೂರಲ್ಲಿ ಎಲ್ಲಾದರೂ ನೋಡಿ, ಈ ಗಂಧದ ಒಂದು ಎಲೆಯಿಂದ ಚಟ್ನಿ ಮಾಡ್ತಕ್ಕಂಥದ್ದು, ಕೆಲವೊಂದು ಕಡೆ ಗಂಧವನ್ನು ಹಚ್ಕೊಳ್ತಕ್ಕಂಥದ್ದು. ಗಂಧ ಇಲ್ದಿರ ಅವ್ರೇನು ಕೆಲಸನೇ ಮಾಡಲ್ಲ. ಯಾಕಂತಂದರೆ ಅವರ ಒಂದು ಶಾರ್ಪ್ನೆಸ್ಸು, ಮತ್ತು ಆ ಗಂಧದ ಎಲೆಯಿಂದ ಚಟ್ನಿ ಕೂಡ ಮಾಡಿ ಉಪಯೋಗಿಸ್ಕೋತಾರೆ. ಅದರ ನೀರನ್ನು ಯೂಸ್ ಮಾಡ್ಬೋದು. ಒಂಚೂರು ಲೋಟಗೆ 1 ಗ್ಲಾಸ್ ನೀರಿಗೆ 1 ಚಿಟಿಕೆ ಗಂಧವನ್ನು ಹಾಕೊಂಡು ಕುಡಿದ್ರು ಕೂಡ ಮೆಮೊರಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮೇಡಮ್, ನೀವು ಗಂಧದ ಎಲೆ ಬಗ್ಗೆ ಮಾತಾಡ್ತಾ ಇದ್ರಿ. ಇನ್ನು ವಿಳಿಯದೆಲೆಯನ್ನು ಬುಕ್ನಲ್ಲಿ ಇಡೋದು ಇದು ಪಾಸಿಟಿವ್ ಅಂತಾರೆ, ಅದು ನಿಜಾನಾ? ಮತ್ತು ನಿಂಬೆ ಹಣ್ಣಿನ ಬಗ್ಗೆ ಕೂಡ ಇದೆಯಲ್ಲ, ಇದು ಏನು ಹೇಳ್ತೀರಾ ಮೇಡಮ್? ನೋಡಿ, ನಿಂಬೆಹಣ್ಣು ಕೂಡ, ನಿಂಬೆಹಣ್ಣು ಹಸಿರಾಗಿದ್ದಾಗ ಅದು ಬುಧ ಗ್ರಹಕ್ಕೆ ಹೋಲಿಸ್ತೀವಿ. ಅದು ಸ್ವಲ್ಪ ಹಣ್ಣಾದ್ಮೇಲೆ ಯೆಲ್ಲೋ ಕಲರ್ ಬರುತ್ತೆ, ಅದು ಗುರು ಗ್ರಹಕ್ಕೆ ಹೋಲಿಸ್ತೀವಿ. ಆ ನಿಂಬೆಹಣ್ಣನ್ನು ಸತತವಾಗಿ ನಾವು ಇಟ್ಕೊಂಡಾಗ, ನೀವು ನೋಡಿರ್ತೀರ ದೇವಸ್ಥಾನದಲ್ಲೆಲ್ಲ ಹೋಗಿ ನಿಂಬೆಹಣ್ಣು ತೊಗೊಂಡು ಬಂದು ದೃಷ್ಟಿಗೆ ಅದಕ್ಕೆ ಅಂತ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಉಂಟು. ಬಟ್ ಓದೋ ಮಕ್ಕಳು ಓದೋ ಜಾಗದಲ್ಲಿ ನಿಂಬೆಹಣ್ಣ ಇಟ್ಕೊಳ್ಳೋದು. ವಿಳೆದೆಲೆ ಅಂತ ಅಂದಾಗ ಈ ಸಣ್ಣ ಮಕ್ಕಳಿಗೆ ಎಲೆನ ಸ್ವಲ್ಪ ಇದನ್ನು ಮಾಡಿ ರಸನ ಕುಡಿಸ್ತಾರೆ. ಯಾಕಂದರೆ ನಾಲಿಗೆ ಚುರುಕಾಗಲಿ ಅಂತ. ಜೊತೆಗೆ ಹನಿ ಜೇನುತುಪ್ಪ ಏನಿದೆ ಅದನ್ನು ಕೂಡ ನಾಲಿಗೆ ಮೇಲೆ ಹಚ್ಚೋದುಂಟು. ಇದೆಲ್ಲವೂ ಕೂಡ ಆ ನಾಲಿಗೆ ಮೇಲೆ ಇದರ ಜೊತೆ ಸ್ವಲ್ಪ ಗಂಧವನ್ನು ಸೇರಿಸಿ ಅರ್ದು ನಾಲಿಗೆ ಮೇಲೆ ಹಚ್ಚಿದ್ರೆ ನಾಲಿಗೆ ತುಂಬ ಚುರುಕಾಗತ್ತೆ, ತುಂಬ ಚೆನ್ನಾಗಿ ವಾಕ್ ಶುದ್ಧಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಈ ವಿಳೆದೆಲೆ ಆಗಿರ್ಬೋದು, ಬುಕ್ನಲ್ಲಿ ಇಟ್ಕೊಳ್ಳೋದಕ್ಕಿಂತ ಮನೇಲಿ ಯಾವಾಗಲೂ ಸ್ಟಾಕ್ ಇಡಬೇಕಾಗತ್ತೆ. ಮನೇಲಿ ಯಾವಾಗಲೂ ಸ್ಟಾಕ್ ಇಟ್ಟರೆ ಖಂಡಿತ ಆ ಮನೇಲಿ ಪಾಸಿಟಿವ್ ಜಾಸ್ತಿ ಆಗ್ತಾ ಇರುತ್ತೆ. ಮನೇಲಿ ಹಸಿರು ಗಿಡಗಳು, ಮನೆ ಹೊರಗಡೆ ಹಸಿರು ಗಿಡಗಳು, ಅಕ್ಕಪಕ್ಕ ಸ್ಕೂಲಲ್ಲೂ ಕೂಡ ಗಿಡಗಳನ್ನ, ಇವಾಗ ಕೆಲವೊಂದು ಸ್ಕೂಲ್ಗಳಲ್ಲಿ ನೋಡಿರ್ತೀರ, ಈ ಒಂದು ಅಶೋಕ ಟ್ರೀ ಅಂತ ಬರುತ್ತೆ, ಅದನ್ನು ಎಲ್ಲ ಸ್ಕೂಲಲ್ಲೂ ನಾನು ಸಾಮಾನ್ಯವಾಗಿ ನೋಡಿದ್ದೀನಿ. ಆ ಒಂದು ಟ್ರೀನ ಹಳ್ಳಿಯಲ್ಲಿ ಇರ್ತಕ್ಕಂಥ ಸ್ಕೂಲಲ್ಲೂ ಕೂಡ ಅದನ್ನು ಬೆಳೆಸ್ತಾರೆ. ಬಟ್ ಇವಾಗ ಸಿಟಿಯಲ್ಲಿ ತುಂಬ ಕಮ್ಮಿ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ಹಳ್ಳಿಯಲ್ಲಿ ಓದಂಥ ಮಕ್ಕಳು, ಗೌರ್ಮೆಂಟ್ ಸ್ಕೂಲಲ್ಲಿ, ಸರ್ಕಾರಿ ಸ್ಕೂಲಲ್ಲಿ ಓದಂಥ ಮಕ್ಕಳು ಇವತ್ತೆಲ್ಲ ಒಳ್ಳೊಳ್ಳೆ ಪೊಸಿಷನ್ನಲ್ಲಿದ್ದಾರೆ. ಅವ್ರಿಗೇನಾದರೂ ಇದೆ ಅಂತ ಅಂದರೆ, ವಿದ್ಯೆ ತುಂಬ ಅಂಟಿದೆ ಅಂತ ಅಂದರೆ, ಆ ಒಂದು ಮರ ಗಿಡಗಳ ಒಂದು ವೈಬ್ರೇಷನ್ ಕೂಡ ಆಗಿರುತ್ತೆ. ಜೊತೆಗೆ ನಮ್ಮ ಒಂದು ಸ್ಟೋನು, ಈ ಒಂದು ಜನ್ರೇಷನ್ಗೆ ನಮ್ಮ ಒಂದು ಎಜುಕೇಷನ್ ಸ್ಟೋನು ಮತ್ತು ಬ್ರೇಸ್ಲೆಟ್ ಸ್ಟೋನ್ ಮತ್ತು ಒಂದು ಡಾಲರ್ ಸಿಕ್ಕತ್ತೆ. ಅದನ್ನು ಯೂಸ್ ಮಾಡಿದ್ರೆ ಖಂಡಿತ
ಮಗು ಮಾತ್ರ ಅಲ್ಲ, ಮನೆ ಮಂದಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಶಾರ್ಪ್ ಆಗ್ತೀರಾ ಅಂತ ಹೇಳ್ಬೋದು. ಸೂಪರ್ ಮ್ಯಾಮ್, ಸಾಕಷ್ಟು ಮಾಹಿತಿಯನ್ನು ಇವತ್ತು ಎಜುಕೇಷನ್ ವಿಚಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ನೋಡಿ, ಇಷ್ಟೊತ್ತು ನಾನಿವತ್ತು ಈ ಮಕ್ಕಳ ಒಂದು ಎಜುಕೇಷನ್ ಏನಿದೆ, ಅವ್ರಿಗೆ ಏನು ಮಾಡ್ಕೊಳ್ಬೇಕು, ಜೊತೆಗೆ ಮನೆಯಲ್ಲೂ ಕೂಡ ಓದದೇ ಇರೋರು ಕೂಡ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಚುರುಕುತನ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕೆಲವೊಂದು ಟಿಪ್ಸನ್ನು ಕೊಟ್ಟಿದ್ದೀನಿ. ಜೊತೆಗೆ ನೋಡಿ, ಮನೆಯಲ್ಲಿ ಸದಾಕಾಲ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಅಥವಾ ನಿಮ್ಮ ಪೀಳಿಗೆ ಇನ್ನೂ ಬರ್ತಾನೆ ಇರುತ್ತೆ. ಈ ಒನ್ಸ್ ನಮ್ಮ ಒಂದು ಎಜುಕೇಷನ್ ಸ್ಟೋನ್ ಇಟ್ಕೊಂಡ್ರೆ ಖಂಡಿತ ಅದು ಯಾವಾಗಲೂ ಪರ್ಮನೆಂಟಾಗಿ ಅದು ರಿಸಲ್ಟ್ ಕೊಡ್ತಾನೆ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಸಿಕ್ಕುವಂಥ ಒಂದು ಎಜುಕೇಷನ್ ಸ್ಟೋನು, ಬ್ರೇಸ್ಲೆಟ್ಟು, ಡಾಲರು ಇದನ್ನು ಯೂಸ್ ಮಾಡಿ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಮಟ್ಟದಾಗಿ ಅವರು ನಿಮಗೆ ರಿಸಲ್ಟನ್ನು ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಎನ್ನು ವೀಕ್ಷಕರೇ, ವಿದ್ಯೆ ಅತಿ ದೊಡ್ಡ ಸಂಪತ್ತು. ಬಹಳ ಅಮೂಲ್ಯವಾದ ಮಾಹಿತಿಯನ್ನು ಇವತ್ತು ಮೀತಾ ಮೇಡಮ್ ತಿಳಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸಂಪೂರ್ಣವಾದಂತಹ ಬೆನಿಫಿಟ್ಸ್ ನಿಮಗೆ ಸಿಗಬೇಕು ಅಂದರೆ ಏನು ಮಾಡಬೇಕು? ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನೇರ ಭೇಟಿಗೆ ಅನ್ನುವಂಥ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆ, ಯಾವುದೇ ಸಮಸ್ಯೆ ಮತ್ತು ಯಾವುದೇ ಕ್ರಿಸ್ಟಲ್ ಬೇಕಾದರೂ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದಾಗಿದೆ. ಇದು ಈ ಹೊತ್ತಿನ ವಿಶೇಷವಾಗಿದ್ದು PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.